ನಮಸ್ಕಾರ ರೋಹನ್. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವ್ಯೂವರ್ಸ್ಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಎಸ್. ಓಕೆ. ಸೊ ಮಿಲೆನಿಯರ್ಸ್ ಗ್ರೂಪ್ ಜಾಯಿನ್ ಆಗೋ ಮುಂಚೆ ನಿಮ್ಮ ಭಯ ಅಥವಾ ಫಿಯರ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಲೈಕ್ ಅಮೌಂಟ್ ಹಾಕಿದ್ರೆ ವಾಪಸ್ ಬರುತ್ತಾ, ಹೇಗೆ ಬರ್ಬೋದು, ಅಥವಾ ಔ ಟು ಎಂಟರ್, ದುಡ್ಡು ಕಳ್ಕೊಳ್ಳೋದಕ್ಕಿಂತ ನಾನು ದುಡ್ಡು ಮಾಡ್ತೀನ ಅನ್ನೋದೊಂದು ಭಯ ಇತ್ತು, ಅಥವಾ ಇಸ್ ಇಟ್ ಅ ಸೂಟಬಲ್ ಮಾರ್ಕೆಟ್ ಫಾರ್ ಮೀ ಅನ್ನೋದಿತ್ತು. ಆಲ್ ರೈಟ್. ಸೊ ಇವಾಗ ನಿಮ್ಗೆ ಆ ಭಯ ಫಿಯರ್ ಇದೆಯಾ? ಕಂಪ್ಲೀಟಾಗಿ ಹೋಗಿದೆ ಅಂತ ಹೇಳಲ್ಲ, ಬಟ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಗ್ರೇಟ್, ಲವ್ಲಿ. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಗೆ ಅದೊಂದು ಟಾಪಿಕ್ ಎಷ್ಟು ಹುಡುಕಿದ್ರು, ಎಷ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರು, ಏನು ಮಾಡಿದ್ರು ಅರ್ಥ ಆಗ್ತಿರ್ಲಿಲ್ಲ. ಬಟ್ ಈ ಸೆಮಿನಾರ್ ಆದಮೇಲೆ ನಾನು ತುಂಬ ಕ್ಲಿಯರ್ ಆಗಿದ್ದೀನಿ ಅಂತ ಏನಾದರೂ ಇದೆಯಾ? ಹಾಂ, ಇದೆ, ಒಂದಿದೆ. ಕಾಲ್ ಮತ್ತು ಪುಟ್ ಆಪ್ಷನ್ಸ್ ಅಂತ ಬರುತ್ತಲ್ಲ, ಅದು ನಾನು ಲೈಕ್ ಡಿಗ್ರಿ ಮುಗಿದ್ರು, ಡಿಗ್ರಿಗಿಂತ ಮುಂಚೆ PU ಇಂತ ಮುಂಚೆನೂ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಿದ್ದೆ. ಎಲ್ಲೋಗಿ ನೋಡಿದ್ರು ಐ ಕುಡಂಟ್ ಅಂಡರ್ಸ್ಟ್ಯಾಂಡ್ ದಟ್ ಒಂದು ಕಾನ್ಸೆಪ್ಟ್ ನನಗೆ ಅರ್ಥನೇ ಆಗ್ತಿರಲಿಲ್ಲ. ಬೇರೆ ಎಲ್ಲ ಅರ್ಥ ಆಗ್ತಿತ್ತು, ಸ್ಟಾಕ್ಸ್ ಅಂದ್ರೇನು, ಇಂಟ್ರಾಡೇ ಅಂದ್ರೇನು, ಹೇಗೆ ಎಲ್ಲ ಗೊತ್ತಾಗ್ತಿತ್ತು. ಬಟ್ ಈ ಪುಟ್ಟು ಕಾಲ್ ಇದು ಹೇಗೆ ಮಾಡೋದು, ಹೇಗೆ ಎಂಟ್ರಿ, ಅದು ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ಅದು ಕ್ಲಾರಿಟಿ ಬಂತು ನನಗೆ. ಓಕೆ, ಲವ್ಲಿ, ಗ್ರೇಟ್. ಸೊ ಇಲ್ಲಿ ಬಂದಾದ್ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ನಿಮ್ಗೆ ಅನ್ಸುತ್ತೆ? ಲೆಟ್ಸ್ ಟೇಕ್ ಇಟ್ ವಿತ್ ನಂಬರ್. ನನ್ನ ನಂಬರಲ್ಲಿ ಹೇಳಿದ್ರೆ ನಾನೊಂದು 60 ಇದ್ದೆ ಅಂದ್ಕೊಳ್ಳಿ ಕಾನ್ಫಿಡೆನ್ಸ್. ಈಗ ಅದೊಂದು 85 to 90 ಇದೆ. ಸೊ ಆಫ್ಟರ್ವರ್ಡ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆನೂ ಇದೆ. ಖಂಡಿತ ಮಾಡ್ತಾ ಮಾಡ್ತಾ ಯು ವಿಲ್ ಗೆಟ್ ಇನ್ ಟು ದಟ್ 100, ರೈಟ್? ಎಸ್. ದಟ್ಸ್ ಗ್ರೇಟ್. ಓಕೆ. ನಿಮ್ಮಂಥ ಬಿಗಿನರ್ಸ್ ಈ ವೆಬಿನಾರ್ ಏನಕ್ಕೆ ಅಟೆಂಡ್ ಮಾಡಬೇಕು? ಅದರಿಂದ ಅವ್ರಿಗೆ ಏನು ಲಾಭ, ಅಥವಾ ವಾಟ್ ಡು ಯು ಥಿಂಕ್ ಇಸ್ ದ ಯೂಸ್ ಆಫ್ ಅಟೆಂಡಿಂಗ್ ದಿಸ್ ಸೆಷನ್ ಫಾರ್ ದೆಮ್? ನಮಗೆ ಗೊತ್ತಿಲ್ಲದೆ ಇರೋದು ಏನಿದೆ, ಅಥವಾ ನಮಗೆ ಯಾವುದೋ ಒಂದು ಕಾನ್ಫಿಡೆನ್ಸ್ ಇರೋದಿಲ್ಲ, ಭಯ ಇರುತ್ತೆ, ಇದು ಮಾಡಿದ್ರೆ ಸರಿ ಇರುತ್ತಾ, ಇದು ಮಾಡಿದ್ರೆ ಸರಿ ಇರಲ್ವಾ. ನಾವು ಎಕ್ಸ್ಪ್ಲೋರ್ ಮಾಡೋದ್ಕಿಂತ ಲೈಕ್ ಇಂಡಿವಿಜುವಲ್ ಆಗೋಗಿ ಯೂಟ್ಯೂಬಲ್ಲಿ ಹುಡುಕು, ಅದ್ರಲ್ಲಿ ಮಾಡು, ಇಲ್ಲಿ ಮಾಡು, ಒಂದು ಗೈಡೆನ್ಸ್ ಅನ್ನೋದು ಬೇಕು ಅಂದಾಗ ಇಂಥ ವೆಬಿನಾರ್ಸ್ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ವೆಬಿನಾರ್ಸಿಗೆ ಬರೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಯಾಕಂದರೆ ಪ್ರಾಪರ್ ಗೈಡೆನ್ಸ್, ಎಕ್ಸ್ಪರ್ಟ್ಸಿಂದ ಪ್ರಾಪರ್ ಗೈಡೆನ್ಸ್ ಬಂದರೆ ನಮಗೆ ಏನು ಮಾಡಬೇಕು, ಏನು ಮಾಡ್ಬೋದು, ಇದು ನಮ್ಗೆ ಸೂಟ್ ಆಗುತ್ತಾ, ಸೂಟ್ ಆಗಲ್ವಾ ಅಂತ ತುಂಬ ಕ್ಲಾರಿಟಿ ಬರುತ್ತೆ. ಸೊ ಅದಕ್ಕೋಸ್ಕರ ಈ ವೆಬಿನಾರ್ಸ್ನ ಗ್ರೇಟ್ ಮಾಡೋದು ಒಳ್ಳೆಯದು. ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು.